ಈ ಗಣಪತಿ ಹಬ್ಬಕ್ಕೆ ನಾವು ಗಣೇಶನಿಂದ ಒಂದಷ್ಟು ಜೀವನದ ಪಾಠಗಳನ್ನು ಕಲಿಯೋಣ. ಮಾನವನ ರೀತಿ ಇರುವಂತಹ ದೇಹ, ದೊಡ್ಡ ಹೊಟ್ಟೆ ಮತ್ತು ಆನೆಯ ಮುಖವನ್ನು ಹೊಂದಿರುವಂತಹ ಗಣಪತಿ ನಮ್ಮಲ್ಲಿರುವಂತಹ ಇಂಪರ್ಫೆಕ್ಷನ್ ಕೂಡ ನಾವು ಖುಷಿಯಾಗಿ ಸ್ವೀಕರಿಸಬೇಕು ಅನ್ನೋದನ್ನ ತೋರಿಸ್ಕೊಡ್ತಾರೆ. ಒಂದು ಸಣ್ಣ ಇಲಿಯನ್ನ ತನ್ನ ವಾಹನವನ್ನಾಗಿ ಸ್ವೀಕರಿಸೋದ್ರ ಮೂಲಕ ನಮ್ಮ ಜೀವನದಲ್ಲಿರುವಂತಹ ಸಣ್ಣ ಪುಟ್ಟ ವ್ಯಕ್ತಿಗಳಿಗೂ ಕೂಡ ನಾವು ಗೌರವವನ್ನು ಕೊಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾರೆ. ತನ್ನ ಸಹೋದರ ಕಾರ್ತಿಕೇಯ ಇಡೀ ಜಗತ್ತನ್ನೇ 3 ಸುತ್ತು ಹೊಡ್ಕೊಂಡ್ ಬರೋದಕ್ಕೆ ಅಂತ ಹೋದಾಗ ಗಣೇಶ ಶಿವ ಪಾರ್ವತಿಯ ಸುತ್ತನೇ 3 ಸುತ್ತನ್ನ ಹೊಡೆದು ನೀವೇ ನನ್ನ ಪ್ರಪಂಚ ಅನ್ನೋದ್ರ ಮೂಲಕ ನಮ್ಮ ಜೀವನದಲ್ಲಿ ತಂದೆ ತಾಯಿಯ ಸ್ಥಾನವನ್ನ ತಿಳಿಸ್ಕೊಡ್ತಾರೆ. ದೊಡ್ಡ ಕಿವಿಗಳು ಮತ್ತು ಸಣ್ಣ ಬಾಯಿನ ಹೊಂದಿರುವಂತಹ ಗಣೇಶನಿಂದ ನಾವು ಜೀವನದಲ್ಲಿ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಕೇಳಿಸ್ಕೋಬೇಕು, ಆದ್ರೆ ಎಲ್ಲಿ ಎಷ್ಟು ಬೇಕು ಅಷ್ಟೇ ಮಾತಾಡಬೇಕು ಅನ್ನೋದನ್ನ ಕಲಿಬಹುದು. ಮಹರ್ಷಿ ವೇದವ್ಯಾಸರು ಹೇಳಿದ ಹಾಗೆ ಮಹಾಭಾರತವನ್ನ ಒಂದೇ ದಿನದಲ್ಲಿ ಮುಗಿಸ್ಬೇಕು ಅಂತ ಗಣಪತಿ ಬರಿತಿರ್ಬೇಕಾದ್ರೆ ಅವರು ಬರಿತಿದಂತಹ ನವಿಲುಗರಿ ಮುರಿದು ಹೋಗುತ್ತೆ. ತಕ್ಷಣ ಗಣಪತಿ ತನ್ನ ಅರ್ಧ ದಂತವನ್ನ ಮುರಿದು ಆ ದಂತದಿಂದ ಮಹಾಭಾರತವನ್ನ ಬರೆದು ಮುಗಿಸ್ತಾರೆ. ಇದರ ಮೂಲಕ ನಾವು ಒಪ್ಪಿಕೊಂಡ ಕೆಲಸವನ್ನ ಎಷ್ಟೇ ಅಡೆತಡೆ ಬಂದರೂ ಕೂಡ ಮುಗಿಸ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾರೆ. ಇದೇ ಕಾರಣಕ್ಕೆ ಮಹರ್ಷಿಗಳು ಗಣಪತಿಗೆ ಏಕದಂತ ಅನ್ನುವಂತ ಹೆಸರನ್ನ ಕೊಡ್ತಾರೆ. ಆನೆ ಅತ್ಯಂತ ಶಕ್ತಿವಂತ, ಬುದ್ಧಿವಂತ ಮತ್ತು ಅದರ ಜೊತೆಗೆ ಭಾವನಾತ್ಮಕ ಜೀವಿ. ಸೊ ನಾವು ಕೂಡ ಜೀವನದಲ್ಲಿ ಶಕ್ತಿಯನ್ನು ಹೊಂದಿರಬೇಕು, ಬುದ್ಧಿಯನ್ನು ಹೊಂದಿರಬೇಕು, ಇದರ ಜೊತೆಗೆ ಭಾವನೆಗಳನ್ನು ಕೂಡ ಹೊಂದಿರಬೇಕು ಅಂತ ನಾವು ಕಲಿಬಹುದು. ಸೊ ಈ ಸಾರಿ ಹಬ್ಬವನ್ನ ಬರೀ ಆಚರಿಸೋದಲ್ಲ, ಗಣಪತಿಯಿಂದ ಒಂದಷ್ಟು ಪಾಠಗಳನ್ನ ಕಲಿಯೋಣ. ಸೊ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಹಬ್ಬದ ಶುಭಾಶಯಗಳನ್ನ ಕೋರಿ.